ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಯಾವ ರೀತಿಯಾಗಿರುವಂಥ ಫಲಗಳನ್ನು ನೀಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಆದ್ರಿಂದ ಈ ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ. ಮಕರ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಸಾಧನೆ ಮತ್ತು ಜಾಗೃತಿಯ ಒಂದು ಮಿಶ್ರಣವನ್ನ ತರ್ತದೆ. ಕೆಲವು ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧ್ಯವಾಗ್ತದೆ, ಆದ್ರೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಬೇಕಾಗತ್ತೆ. ನೀವು ಕೆಲಸದಲ್ಲಿ ಪ್ರಮುಖವಾದ ಜವಾಬ್ದಾರಿಗಳನ್ನ ಪಡಿತೀರಾ. ಹೊಸ ಯೋಜನೆಗಳನ್ನ ಆರಂಭಿಸೋದಕ್ಕೆ ಇದು ಉತ್ತಮವಾದಂತ ಸಮಯವಾಗಿರುತ್ತೆ. ವ್ಯಾಪಾರದಲ್ಲಿ ನೂತನವಾದಂತಹ ಗ್ರಾಹಕರು ಮತ್ತು ಒಪ್ಪಂದಗಳು ನಿಮ್ಗೆ ಬರುತ್ತೆ, ಆದ್ರಿಂದ ಲಾಭವನ್ನ ಪಡೆಯಬಹುದಾಗಿದೆ. ನಿಮ್ಮ ಒಂದು ಆದಾಯದಲ್ಲಿ ಸ್ಥಿರತೆ ಇರುತ್ತೆ, ಆದ್ರೆ ಅನಿರೀಕ್ಷಿತವಾಗಿರುವಂತ ಖರ್ಚುಗಳು ಸಾಧ್ಯತೆ. ಹೂಡಿಕೆ ಅಥವಾ ದೊಡ್ಡ ಖರೀದಿಗಳನ್ನ ಯೋಜಿತವಾಗಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ. ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇರುತ್ತೆ, ಅಥವಾ ಏನೋ ಒಂದು ಮನೆ ತಗೊಳ್ಬೇಕು, ಅಥವಾ ಏನೋ ಒಂದು ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು ಅಂತ ಇದ್ದಾಗ ಇದು ಯೋಚನೆ ಮಾಡಿ ನೀವು ತೆಗೆದುಕೊಳ್ಳೋದಕ್ಕೆ ಸೂಕ್ತವಾದಂತ ತಿಂಗಳು ಅಂತ ಹೇಳ್ಬೋದು. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಶಾಂತಿ ಹಾಗೂ ಬಾಂಧವ್ಯ ದೃಢವಾಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳೋದು ಮುಖ್ಯವಾಗಬೇಕಾಗತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಜಗಳ ಅಲ್ಲಿ ಆರಂಭ ಆಗತ್ತೆ, ಮನಸ್ತಾಪಗಳು ಆರಂಭ ಆಗತ್ತೆ. ಹೊಸ ಪ್ರೇಮ ಸಂಬಂಧಗಳಿಗಾಗಿ ಮಧ್ಯಮ ಸಮಯ ಇದು. ಧೈರ್ಯ ಮತ್ತೆ ಶಾಂತಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಯಾವತ್ತೂ ಕೂಡ ಶಾಂತಿಯನ್ನ ನೀವು ಕಳೆದುಕೊಳ್ಬೇಡಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒತ್ತಡ ಮತ್ತೆ ಆಯಾಸಗಳು ನಿಮಗೆ ಕಾಣ್ಬೋದು. ಕೆಲಸದ ಒತ್ತಡ ಇರ್ಬೋದು ಅಥವಾ ಯಾವುದೋ ಒಂದು ಒತ್ತಡಗಳು ನಿಮಗೆ ಹೆಚ್ಚಾಗತ್ತೆ. ಹಾಗೆ ದಣಿವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿಯಮಿತವಾದಂತಹ ವ್ಯಾಯಾಮವನ್ನ ಮಾಡಬೇಕಾಗತ್ತೆ, ಯೋಗ ಮಾಡಬೇಕಾಗತ್ತೆ, ಹಾಗೆ ಸಮತೋಲನವಾದಂಥ ಆಹಾರವನ್ನ ಸೇವಿಸಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಓದು ಹಾಗೆ ಪರೀಕ್ಷೆಗಳಿಗೆ ತಯಾರಿ ಉತ್ತಮವಾಗಿರುತ್ತೆ. ನಿಮ್ಮ ಒಂದು ಪರೀಕ್ಷೆ ಏನಾದರೂ ಬರಿಬೇಕು ಅಂತ ಇದ್ದಾಗ ಇದು ಉತ್ತಮವಾದಂಥ ಸಮಯವಾಗಿರುತ್ತೆ. ಹೊಸ ವಿಷಯಗಳನ್ನ ಆರಿಸುವಾಗ ನೀವು ತುಂಬ ಯೋಚನೆ ಮಾಡಿ ಆರಿಸಬೇಕಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ನೀವು ಗಮನವಿಟ್ಟು ನೀವು ಬರಿಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ಉತ್ತಮವಾದಂಥ ಫಲವನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ನಿಮ್ಮ ಒಂದು ಕುಟುಂಬದಲ್ಲಿ ಸಾಮಾನ್ಯವಾಗಿ ಶಾಂತಿ ಇರ್ತದೆ, ಆದರೆ ಕೆಲವೊಮ್ಮೆ ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವಂಥ ಲಕ್ಷಣಗಳಿದೆ. ಈ ತಿಂಗಳಲ್ಲಿ ನೀವು ಪ್ರಯಾಣಗಳನ್ನ ಬೆಳೆಸ್ತೀರಾ. ಕೆಲಸದ ನಿಮಿತ್ತ ಪ್ರಯಾಣವನ್ನ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ನೀವು ದಣಿವು ಕೂಡ ನಿಮಗೆ ಹೆಚ್ಚಾಗ್ಬೋದು, ಪ್ರಯಾಣದಿಂದ ಲಾಭ ಕೂಡ ನಿಮಗೆ ಸಾಧ್ಯ ಆಗುತ್ತೆ. ಎಲ್ಲವನ್ನ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮಗೆ ಸವಾಲುಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಈ ತಿಂಗಳು. ಅದರಿಂದ ಸವಾಲುಗಳ ಜೊತೆ ಅವಕಾಶಗಳು ಕೂಡ ಬರುತ್ತೆ. ಆ ಸವಾಲುಗಳನ್ನು ನೀವು ಮೆಟ್ಟಿ ನಿಲ್ಬೇಕಾದಂಥ ಪರಿಸ್ಥಿತಿ ಕೂಡ ನಿಮ್ಮಲ್ಲಿ ಬಂದೊದಗ್ಬೋದು. ತಾಳ್ಮೆ ಬೇಕಾಗತ್ತೆ. ತಾಳ್ಮೆಯನ್ನ ಯಾವತ್ತೂ ಕೂಡ ನೀವು ಕಳೆದುಕೊಳ್ಳಬೇಡಿ. ಶಾಂತಿಯಿಂದ ಇರಬೇಕಾಗತ್ತೆ. ಹಾಗೆ ಆರೋಗ್ಯದ ಕಡೆ ಕೂಡ ನೀವು ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಈ ಒಂದು ಮಕರ ರಾಶಿಯವರಿಗೆ ಶುಭ ದಿನಾಂಕಗಳು ಯಾವುದೆಲ್ಲಪ್ಪ ಅಂದ್ರೆ 1ನೇ ತಾರೀಕು, 5ನೇ ತಾರೀಕು, 10ನೇ ತಾರೀಕು, 14, 19, 22, 28 ಈ ದಿನಗಳಲ್ಲಿ ನೀವು ಹೊಸ ಯೋಜನೆಗಳನ್ನ ಮಾಡ್ಬೋದು. ಹಾಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತವಾಗಿರುವಂಥ ದಿನಾಂಕಗಳು. ಏನಾದರೂ ಪ್ರಯಾಣ ನಿಮ್ಮದು ಶುಭಕರವಾಗಿರಬೇಕು ಅಂತ ಇದ್ದಾಗ ಕೂಡ ಈ ದಿನಾಂಕಗಳಲ್ಲಿ ನೀವು ಪ್ರಯಾಣವನ್ನ ಬೆಳೆಸಬಹುದಾಗಿದೆ. ನಿಮಗೆ ಶುಭ ಬಣ್ಣಗಳನ್ನು ನೋಡೋದಾದ್ರೆ ಕಪ್ಪು ಬಣ್ಣ, ಬೂದು ಬಣ್ಣ, ಕೆಂಪು ಬಣ್ಣ, ಈ 3 ಬಣ್ಣಗಳು ಕೂಡ ನಿಮಗೆ ಶುಭವನ್ನ ತರುವಂಥದ್ದು. ಈ ಕಪ್ಪು ಅಂತ ಹೇಳಿದ್ರೆ ಶಕ್ತಿ ಮತ್ತೆ ಸ್ಥಿರತೆ, ಬೂದು ಅಂತ ಹೇಳಿದ್ರೆ ಶಾಂತಿ ಮತ್ತೆ ಸಮತೋಲನವನ್ನ ಕಾಪಾಡುತ್ತೆ, ಕೆಂಪು ಅಂತ ಹೇಳಿದ್ರೆ ನಿಮ್ಮ ಒಂದು ಆತ್ಮವಿಶ್ವಾಸ ಮತ್ತೆ ಉತ್ಸಾಹವನ್ನ ಇದು ಹೆಚ್ಚಿಸ್ತಾ ಹೋಗುತ್ತೆ. ಯಾವ ಬಟ್ಟೆಯನ್ನ ಯಾವ ದಿನ ಧರಿಸಬೇಕು ಅನ್ನುವಂಥದ್ದನ್ನ ನೀವು ಡಿಸೈಡ್ ಮಾಡ್ಕೋಬಹುದು. ಶುಭ ಸಂಖ್ಯೆಗಳು ನಿಮ್ಮದು 4, 7, 9 ಈ ಸಂಖ್ಯೆಗಳು ಹಣಕಾಸು, ವ್ಯವಹಾರ ಮತ್ತೆ ಕಾರ್ಯಕ್ಷೇತ್ರದಲ್ಲಿ ಲಾಭ ತರಬೇಕು ಅಂತ ಇದ್ದಾಗ ಈ ಸಂಖ್ಯೆಗಳನ್ನ ನೀವು ಅನುಸರಿಸಿದ್ರೆ ಉತ್ತಮವಾಗುತ್ತೆ. ಇನ್ನು ಏನಾದರೂ ಪರಿಹಾರ ಮಂತ್ರ ನಿಮ್ಗೇನಾದ್ರೂ ಬೇಕು ಅಂತ ಇದ್ರೆ ನೀವು ಶನಿವಾರದ ದಿನ 108 ಬಾರಿ ಈ ಒಂದು ಜಪವನ್ನ ಮಾಡೋದ್ರಿಂದ ಶನಿಗ್ರಹದ ಅನುಗ್ರಹ ನಿಮ್ಗೆ ಸಿಗುತ್ತೆ. ಆ ಮಂತ್ರ ಏನಪ್ಪಾ ಅಂತ ಹೇಳಿದ್ರೆ ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಕಪ್ಪು ಬಟ್ಟೆಯನ್ನ ಧರಿಸಿ ನೀವು ಎಳ್ಳು ಅಥವಾ ಕಪ್ಪು ಕಡಲೆ ದಾನವನ್ನ ಮಾಡಿದ್ರೆ ಹೆಚ್ಚಿನ ಲಾಭವನ್ನ ಕೂಡ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಕೂಡ ಮಕರ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವಾಗಿದೆ. ಧನ್ಯವಾದಗಳು.